ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ 10 ಕಡೆ ನಾವು ನೋಡಿರ್ತೀವಿ. ಯಾವ ಕಾಲೇಜು ಚೆನ್ನಾಗಿದೆ, ಎಲ್ಲಿ ರಿಸಲ್ಟ್ ಚೆನ್ನಾಗಿದೆ, ಇವನ್ನೆಲ್ಲ ನೋಡಿಕೊಂಡು ವಿದ್ಯಾರ್ಥಿಗಳು ಬಂದಿರ್ತಾರೆ. ಸುಮಾರು 200 ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಶುರುವಾದಂತಹ ಕಾಲೇಜು ಇಂದಿಗೆ 2000 ವಿದ್ಯಾರ್ಥಿಗಳಿಗೆ ಬಂದು ಮುಟ್ಟಿದೆ ಅಂತಂದ್ರೆ ಆ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂತಹ ಕೆಲಸ ಯಾವಾಗಲೂ ನಡೀತಾ ಇದೆ, ಮುಂದೂ ಕೂಡ ನಡೀತಾ ಹೋಗ್ತದೆ. 2011ರಲ್ಲಿ ಈ ಕಾಲೇಜ್ ಪ್ರಾರಂಭ ಆಯಿತು. ಹಂಚಿನಮನಿ ಸರ್ಗೆ 70 ವರ್ಷ ಆದ ನಂತರ ಅವರು ಈ ಕಾಲೇಜನ್ನ ಪ್ರಾರಂಭ ಮಾಡ್ಬೇಕಂತೇಳಿ ಕನಸ್ಕೊಂಡಿರ್ತಕ್ಕಂಥವ್ರು. ನಿಜ ಹೇಳ್ಬೇಕಂತಂದ್ರೆ ನಾವು 70 ವರ್ಷ ಬದುಕ್ತೇವೆ ಇಲ್ಲ ಗೊತ್ತಿಲ್ಲ. ಇವತ್ತು ಅವ್ರಿಗೆ 84ನೇ ವರ್ಷ. ಇವತ್ತು 4 ಫ್ಲೋರ್ ಅನ್ನ ಹತ್ತಿ ಅಲ್ಲಿ ಹೋಗಿ ಕ್ಲಾಸ್ ತಗೊಳ್ಳುವಂತ ಒಂದು ಶಕ್ತಿ ಅವ್ರಿಗಿದೆ. ಇಡೀ ನಾರ್ತ್ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ, ಇಡೀ ಕರ್ನಾಟಕ ತೆಗೆದುಕೊಂಡ್ರೂ ಏನು ತಪ್ಪಿಲ್ಲ. ಸೊ ಸುಮಾರು ಒಂದು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಒಂದು 50 ಕಾಲೇಜ್ ಅಂತ ತಗೊಂಡ್ರೆ ಆ ಕಾಲೇಜಿನಲ್ಲಿ ನಮ್ಮ ಕಾಲೇಜು ಒಂದು ಇದೆ ಅನ್ನಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗಾಗಲೇ 4 ಇನ್ಸ್ಟಿಟ್ಯೂಟ್ಗಳು ನಮ್ಮ ಒಂದು ಹಂಚಿನಮನಿ ಇನ್ಸ್ಟಿಟ್ಯೂಟ್ ಅಂಡರ್ ನಡೀತಾ ಇದೆ. ನೀವು ಅಡ್ಮಿಷನ್ ತಗೊಂಡ್ರಿ ಅಂತಂದ್ರೆ ನೀವು ಏನ್ ಅನ್ಕೊಂಡು ಇಲ್ಲಿ ಬಂದಿರ್ತೀರಲ್ಲ, ಡೆಫಿನೆಟ್ಲಿ ನಾವು ಆ ವಿದ್ಯಾರ್ಥಿಗಳನ್ನ ಕೊಟ್ಟೇ ಕೊಡ್ತೀವಿ ಅಂತೇಳಿ ನಾವು ನಿಮ್ಮ ಮುಂದೆ ಇವತ್ತು ಪ್ರಮಾಣವನ್ನ ಮಾಡ್ತೀವಿ ನಾವು. ಯಾಕಂತಂದ್ರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. NIT IITಯಲ್ಲಿ ಇರ್ತಕ್ಕಂಥ ಲೆಕ್ಚರರ್ಸ್ ಸಹ ನಮ್ಮ ಟೀಮ್ನಲ್ಲಿದ್ದಾರೆ. ಸುಮಾರು 50ರಿಂದ 60 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು 4 ತಲೆಮಾರಿನ ಟೀಚರ್ಸ್ ನಾವಿಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಈ ಕಾಲೇಜಿಂದ ಏನ್ ಹೆಲ್ಪ್ ಆಗುತ್ತೆ ಗೊತ್ತಾ? ಬಹಳಷ್ಟು ಪೇರೆಂಟ್ಸಿಗೆ ಇಂತಹ ದೊಡ್ಡ ಕಾಲೇಜಿಗೆಲ್ಲ ಹಚ್ಚಕ್ ಆಗಂಗಿಲ್ಲ, ಮೀನ್ಸ್ ಅಡ್ಮಿಷನ್ ಮಾಡ್ಸಕ್ ಆಗಲ್ಲ. ಬಟ್ ಆದ್ರೆ ಈ ಕಾಲೇಜ್ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಅಂತಂದ್ರೆ ಒಬ್ರು ಓದುಗರಿಗೂ ಇದು ಒಳ್ಳೆ ಹೆಲ್ಪ್ ಆಗುತ್ತೆ. ಮತ್ತೆ 2 ವರ್ಷ ಈ ಎಕ್ಸಾಮ್ ಬರೋದ್ರಿಂದ 2 ವರ್ಷ ನಮಗೆ ಫ್ರೀ ಎಜುಕೇಶನ್ ಸಿಗುತ್ತೆ, ಮತ್ತೆ 50 lakhs ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಎಕ್ಸಾಮ್ ಭಾಳ ಚಲೋ ಇತ್ತು. ಈಸಿ ಅಂದ್ರೆ ನಮ್ಮ 10th ಬೇಸ್ ಮೇಲೆ ಕ್ವಶನ್ಸ್ ಸೇಮ್ ಎಲ್ಲ ಇದ್ದು ಚಲೋ ಐತಿ. ಹಾಸ್ಟೆಲ್ ಮತ್ತೆ ಕಾಲೇಜಿನೂ ಭಾಳ ಚಲೋ ಐತಿ. ನಮ್ಮ ಕಾಲೇಜ್ ನಿಮ್ಗೆ ಹೆಂಗ ಅನಿಸ್ತು? ಕಾಲೇಜ್ ನೋಡಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ಡ್ರಾಫು ಅಷ್ಟೇ ಆಗಿರ್ಬೋದು. ನಾವು ಬಸ್ ಸ್ಟ್ಯಾಂಡ್ ಬರೋಣ, ನಿಮ್ ಸ್ಕೂಲ್ ಬಸ್ ಬಂತು, ನಮ್ ಸೇಫ್ಟಿಯಿಂದ ಇಲ್ಲಿ ಮಟ್ಟ ಕರ್ಕೊಂಡ್ ಬಂದ್ರು. ಆಮೇಲೆ ಕ್ಯಾಂಪಸ್ ನೋಡಕ್ಕೂ ತುಂಬಾ ಚೆನ್ನಾಗಿದಾವೆ, ಕ್ಲಾಸ್ ರೂಮ್ಸು ಕ್ಲೀನ್ ಇದಾವೆ. ಊಟ ಚಲೋ ಅನಿಸ್ತಕ್ಕ, ಮನಿದ ಎಕ್ಸ್ಪೀರಿಯನ್ಸ್ ಮಾಡ್ದಂಗ ಆಯ್ತು. ಬಟ್ ನಾವು ಹಾಸ್ಟೆಲ್ ಒಳಗಿರ್ತಲ್ಲ, ಅದಕ್ಕೆ ಮನಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗ. ಇಲ್ಲೇ ಹಚ್ಬೇಕಂತ ಭಾಳ ಆಸೆ ಆಗ್ತಾನೆ. ಎಕ್ಸಾಮ್ ಹೆಂಗಾತು? ಎಕ್ಸಾಮ್ ಮಸ್ತ್ ಆತ. ಎಕ್ಸಾಮ್ ನನಗೆ ಗೊತ್ತಿಲ್ಲ ಕ್ವಶನ್, ಇನ್ನೊಂದು ಸ್ವಲ್ಪ ನಾಲೆಜ್ ಅಷ್ಟೆಲ್ಲ ಬೇಕು ನನಗನ. ಆದ್ರೂ ನೋಡ್ಕೊಂಡ್ರೆ ಹೆಂಗ್ ಬೇಕು ಹಂಗ್ ಬರ್ದೆ ನಾನು. ಕಾಲೇಜ್ ಮಸ್ತ್ ಐತೆ. ನಾ ಒಬ್ಬ ಚಲೋ ನಮ್ ಗೆಳೆಯರ್ನೆಲ್ಲಾರು ಕರ್ಕೊಂಡ್ ಬಂದು ಇಲ್ಲಿ ಹಚ್ಬೇಕಂತ ನನಗೆ ಆಸೆ ಐತೆ. ನಮ್ಮ ಹೆಮ್ಮೆ. ಬೆಸ್ಟ್ ಆಫ್ ಲಕ್ EPH.